ಮತ್ತೆ ಸುಹಾಸಿನಿಗೆ ಸ್ವಾಗತ. ಮಂಡಿ ನೋವಿನ ಬಗ್ಗೆ ಮಾತಾಡ್ತಾ ಇದ್ವಿ. ಯಾವೆಲ್ಲ ರೀತಿಯ ಪರಿಣಾಮಗಳು ಅದರಿಂದ ಉಂಟಾಗುತ್ತೆ ಅನ್ನೋದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ವೈದ್ಯರಿಂದ ಪಡೆಯೋಣ. ಉಮರ್ ಅವರೇ, ಒಂದು ವೇಳೆ ನಾವು ಮಂಡಿ ನೋವನ್ನು ನಿರ್ಲಕ್ಷ್ಯ ಮಾಡಿದ್ರೆ ಏನೆಲ್ಲ ತೊಂದರೆಗಳು ಉಂಟಾಗಬಹುದು ಮತ್ತು ಯಾವ ರೀತಿಯ ಸ್ಟೇಜಸ್ ಇವೆ ಇದರಲ್ಲಿ? ಇದಕ್ಕೆ ಬೇಸಿಕ್ಲಿ 3 ಸ್ಟೇಜಸಲ್ಲಿ ಕ್ಲಾಸಿಫೈ ಮಾಡ್ತೀರಿ. ಒಂದು ಅಕ್ಯೂಟ್ ಆ್ಯಂಡ್ ಕ್ರಾನಿಕ್ ಅಂತ ಹೇಳಿದೆ. ಅಕ್ಯೂಟಲ್ಲಿ ಬರೀ ಸ್ವಲ್ಪ ದಿನದಿಂದ ನೋವು ಕಂಡು ಬರುತ್ತೆ. ಇದನ್ನು ನಾವು ನೆಗ್ಲೆಕ್ಟ್ ಮಾಡಿದ ನಂತರ ಅದು ಕ್ರಾನಿಕ್ ಸ್ಟೇಜಲ್ಲಿ ಹೋಗುತ್ತೆ. ಈ ಕ್ರಾನಿಕ್ ಸ್ಟೇಜಲ್ಲಿ ಏನಾಗುತ್ತೆ ಅಂದರೆ ಮಂಡಿ ನೋವು ಜೊತೆ ಮೂಮೆಂಟ್ಸ್ ರೆಸ್ಟ್ರಿಕ್ಟ್ ಆಗುತ್ತೆ. ಅಂದರೆ ಮಂಡಿಯಲ್ಲಿ ಕಂಪ್ಲೀಟ್ ಫ್ಲೆಕ್ಷನ್ ಆ್ಯಂಡ್ ಎಕ್ಸ್ಟೆನ್ಷನ್ ಪೂರ್ತಿ ಈ ಥರ ಮಾಡೋಕ್ಕಾಗೋದಿಲ್ಲ. ನಂತರ ಒಬ್ಬೊಬ್ಬರಿಗೆ ಕೆಳಗಡೆ ಕೂರಿ ಮೇಲೆದೊಳಗೆ ಕಷ್ಟ ಆಗುತ್ತೆ, ಮೆಟ್ಲು ಹತ್ತಕ್ಕೆ ಕಷ್ಟ ಆಗುತ್ತೆ. ಸೊ ಇದನ್ನು ನಾವು ಕ್ಲಾಸಿಫೈ ಮಾಡ್ತೀರಿ. ಇಟ್ ಈಸ್ ಅಂದರೆ ಮೂಮೆಂಟ್ಸ್ ಕಡಿಮೆ ಆಗಿದೆ. ಅದ್ರ ಜೊತೆ ಲಾಸ್ಟ್ ಸ್ಟೇಜಸಲ್ಲಿ ತುಂಬ ಮಂಡಿ ನೋವು ತುಂಬ ಹೆಚ್ಚಾಗುತ್ತೆ. ಅದ್ರ ಜೊತೆ ಡಿಫಾರ್ಮಿಟಿ ಆಗುತ್ತೆ. ಡಿಫಾರ್ಮಿಟಿ ಅಂದರೆ ನಾನು ಹೇಳ್ದಂಗೆ ನಿಂತ್ಕೊಂಡಿದ್ದ ತಕ್ಷಣ ಕಾಲು ಹೆಂಗೆ ಸ್ಟ್ರೇಟ್ ಇರುತ್ತೋ ಅದು ಸ್ಟ್ರೇಟ್ ಇರೋದಿಲ್ಲ. ಸೊ ಈ ಥರ ಬೆಂಡ್ ಆಗಿಬಿಡುತ್ತೆ. ಸೊ ಇಟ್ ಈಸ್ ದಿ ಲಾಸ್ಟ್ ಸ್ಟೇಜ್. ಇದಾದ ನಂತರ ಏನಾಗುತ್ತೆ ಅಂದರೆ ಅದನ್ನು ಪೂರ್ತಿ ರೆಕ್ಟಿಫೈ ಮಾಡೋದು ಒಂದು ಕಷ್ಟ. ಅದ್ರ ಜೊತೆ ಮಂಡಿ ನೋವು ಜೊತೆ ಬೇರೆ ಪ್ರಾಬ್ಲಮ್ಸ್ ಶುರು ಆಗುತ್ತೆ. ನಂತರ ಸೊಂಟ ನೋವು ಶುರು ಆಗುತ್ತೆ. ವೆಯ್ಟ್ ಒಂದೇ ಕಾಲ ಮೇಲೆ ಬೀಳೋ ಥರ ಆಗುತ್ತೆ. ಕುಂಟ್ಕೊಂಡು ನಡೆಯೋಕ್ಕೆ ಶುರು ಆಗುತ್ತೆ. ಸೊ ದಿಸ್ ಆರ್ ಆಲ್ ದಿ ಪ್ರಾಬ್ಲಮ್ಸ್. ಅದ್ರ ಜೊತೆ ಸರ್ಟನ್ ಕೇಸಸಲ್ಲಿ ಗೌಟ್ ಅಂತ ಆಗುತ್ತೆ. ಅಂದರೆ ಇಟ್ಸ್ ಅ ಮೆಟಬಾಲಿಕ್ ಡಿಸಾರ್ಡರ್. ಟರ್ಮಿನಲ್ ಸ್ಟೇಜಸಲ್ಲಿ ಬೇರೆ ಎಲ್ಲ ಜಾಯಿಂಟ್ಸು, ಸೊಂಟ ಆಗ್ಬೋದು, ಕತ್ತು ಆಗ್ಬೋದು, ಕೈಗೆ ಆಗ್ಬೋದು, ಹೆಬ್ಬೆಟ್ಟಿಗೆ ಆಗ್ಬೋದು, ಇವೆಲ್ಲನೂ ಶುರು ಆಗುತ್ತೆ. ಓಕೆ, ಇವಾಗ ಕೆಲವೊಂದು ಸಲ ಏನಾಗುತ್ತೆ, ಟ್ರೀಟ್ಮೆಂಟ್ ತೊಗೊಂಡು ಕೆಲವು ದಿನಗಳ ನಂತರ ಮತ್ತೆ ಅದೇ ಮಂಡಿ ನೋವು ವಾಪಸ್ ಆಗುತ್ತೆ. ಮೇ ಬಿ ಕೆಲವ್ರಿಗೆ 1 ತಿಂಗಳಲ್ಲಿ ವಾಪಸ್ ಆದರೆ ಕೆಲವ್ರಿಗೆ 1 ವರ್ಷದಲ್ಲಿ ವಾಪಸ್ ಆಗುತ್ತೆ. ಅಲ್ಲದೆ ಈ ಚಳಿ ಸಂದರ್ಭದಲ್ಲಿ ಜಾಸ್ತಿ ಮಂಡಿ ನೋವು ಕಾಣಿಸ್ಕೊಳ್ಳುತ್ತೆ. ಎಷ್ಟೇ ಟ್ರೀಟ್ಮೆಂಟ್ ತಗೊಂಡ್ರೂ ಕೂಡ ಏನು ಪ್ರಯೋಜನ ಆಗಿಲ್ಲ ಅನ್ನೋ ಮಾತುಗಳು ಇವೆ. ಯಾಕೆ ಈ ರೀತಿ? ನೋಡಿ, ಅದು ಬೇಸಿಕ್ಲಿ ಏನಾಗುತ್ತೆ ಅಂದರೆ ಇದು ಯಾವ ಸ್ಟೇಜಲ್ಲಿದೆ ಆ್ಯಂಡ್ ಯಾವ ಔಷಧಿ ತೊಗೊಂಡಿದ್ದಾರೆ ಅದು ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್ ಪೇನ್ ಕಿಲ್ಲರ್ಸ್ ತೊಗೊಂಡಿದ್ರೆ ತಾತ್ಕಾಲವಾಗಿ ಕಡಿಮೆ ಆಗಿರುತ್ತೆ, ನಂತರ ಅದು ಬರೋದು ಚಾನ್ಸಸ್ ಇರುತ್ತೆ. ಇನ್ನೊಂದು ಚಳಿಗಾಲದಲ್ಲಿ ಹೆಚ್ಚಾಗೋದು ಏನಕ್ಕೆ ಅಂದರೆ ಕ್ಲಾಡಿಕೇಶನ್ ಪೇನ್ ಒಂದು, ಇನ್ನೊಂದು ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಆದ ನಂತರ ಡೆಫಿನೆಟ್ಲಿ ಮಂಡಿ ನೋವು ಜಾಸ್ತಿ ಆಗುತ್ತೆ. ಆ್ಯಂಡ್ ಮತ್ತೆ ವಾಪಸ್ ಬರೋದು ಚಾನ್ಸಸ್ ಏನಕ್ಕೆ ಅಂದರೆ ಒಂದು ಅವರು ಕರೆಕ್ಟಾಗಿ ಡಯಟ್ ಫಾಲೋ ಮಾಡಿರಲ್ಲ, ಇಲ್ಲ ತೂಕ ಜಾಸ್ತಿ ಆಗಿರ್ಬೋದು. ಈಗ ಒಂದು ಸರ್ತಿ ಮಂಡಿ ನೋವು ಬಂದ ನಂತರ ಅದನ್ನು ನಾವು ರೆಕ್ಟಿಫೈ ಮಾಡ್ಕೊಂಡ ನಂತರ ಅದನ್ನು ಅದೇ ಥರ ನಾವು ಮೇಂಟೈನ್ ಮಾಡ್ಕೊಂಡು ಹೋಗಬೇಕು. ಸೊ ಔಷಧಿ ತೊಗೊಂಡಿದ ತಕ್ಷಣ ವಾಸಿ ಆಗೋಯ್ತು ಮತ್ತೆ ನಾನು ಅದೇ ಥರದ್ದೇ ಮಾಡ್ತಾ ಹೋದ ನಂತರ ಪ್ರಯೋಜನ ಆಗೋದಿಲ್ಲ. ತೂಕ ಜಾಸ್ತಿ ಇತ್ತು, ತೂಕ ಕಡಿಮೆ ಮಾಡಿ ಮಂಡಿ ನೋವು ಕಡಿಮೆ ಆಯಿತು, ಮತ್ತು ತೂಕ ಜಾಸ್ತಿ ಆಯಿತು ಅಂದರೆ ಸೊ ಆ ರೀಸನಲ್ಲೇ ಇದೆ ಮೇಂಟೈನಿಂಗ್ ಕಾಸ್. ಸೊ ಅದನ್ನು ನಾವು ರೆಕ್ಟಿಫೈ ಮಾಡಬೇಕಾಗತ್ತೆ. ಆ್ಯಂಡ್ ಹೋಮಿಯೋಪತಿ ಮೆಡಿಕೇಷನ್ಸಲ್ಲಿ ಈ ಮೇಂಟೈನಿಂಗ್ ಕಾಸ್ಗೆ ನಾವು ತುಂಬ ಇಂಪಾರ್ಟೆನ್ಸ್ ಕೊಡ್ತೀರಿ. ಸೊ ಫಾರ್ ಎಕ್ಸಾಂಪಲ್ ವೆಯ್ಟ್ ಗೇನ್ ಇತ್ತು, ಸೊ ವಿ ಸಿ ಟು ದಟ್ ವೆಯ್ಟ್ ರೆಡ್ಯೂಸ್ ಆದ ನಂತರ ಮತ್ತೆ ವೆಯ್ಟ್ ಜಾಸ್ತಿ ಆಗಬಾರ್ದು. ಸೊ ಫಾರ್ ದಟ್ ಔಷಧಿ ಜೊತೆ ಪೇಷಂಟ್ಸ್ ಡಯಟ್ ಆ್ಯಂಡ್ ಎಕ್ಸಸೈಸು ಮಾಡಬೇಕು, ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಇರಬೇಕಾಗತ್ತೆ. ಇಲ್ಲದಿದ್ದರೆ ಮತ್ತೆ ಬರೋ ಚಾನ್ಸಸ್ ಈಸ್ ಲಿಟಲ್ ಹೈ. ಓಕೆ, ಇವಾಗ ಹೋಮಿಯೋಪತಿಕ್ ಮೆಡಿಸಿನ್ ತೊಗೊಳ್ತಾರೆ ಅಂದರೆ ಸುಮಾರು ಎಷ್ಟು ದಿನಗಳ ಕಾಲ ತೊಗೊಳ್ಬೇಕಾಗುತ್ತೆ? ಅಂದರೆ ಕೆಲವರು ಭಯ ಪಡ್ತಾರೆ, ಲೈಫ್ ಲಾಂಗ್ ತೊಗೋತಾ ಇರಬೇಕು, ಇಲ್ಲಾಂದರೆ ಮತ್ತೆ ಅದು ವಾಪಸ್ ಆಗಿಬಿಡುತ್ತೆ ಅಂತ. ಈ ಥರ ಏನಾದರೂ ಇದೆಯಾ? ಹೋಮಿಯೋಪತಿಲಿ ಲೈಫ್ ಲಾಂಗ್ ಮೆಡಿಕೇಷನ್ ತೊಗೊಳೋದೇನೋ ಆ ಥರ ಅವಶ್ಯಕತೆ ಇರಲ್ಲ. ವೆರಾಸ್ ಇಫ್ ಇಟ್ ಈಸ್ ಅ ಡಿಫಾರ್ಮಿಟಿ, ನಾನು ಹೇಳ್ತಿದ್ದಂಗೆ ಆ ಸ್ಟೇಜಸಲ್ಲಿ ಸ್ವಲ್ಪ ದಿನ ಇಟ್ ಶುಡ್ ಬಿ ಅ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್. ಅದರ್ವೈಸ್ ಇಟ್ ಡಿಪೆಂಡ್ಸ್ ಆನ್ ದಿ ಇಂಡಿವಿಜುವಲ್. ನಮ್ಮ ಹತ್ರ ಯಾವ ಪೇಷಂಟ್ ಇದ್ದಾರೆ, ಅವ್ರದ್ದು ವಯಸ್ಸು ಎಷ್ಟು, ತೂಕ ಎಷ್ಟು, ಸೊ ಅದ್ರ ಮೇಲೆ ನ್ಯೂಟ್ರಿಷನಲ್ ಸ್ಟೇಟಸ್. ಸೊ ಇಟ್ ವಿಲ್ ಡಿಪೆಂಡ್ ಫ್ರಮ್ 8 months to 1 year or 6 months. ಆರ್ ಇಲ್ಲ ಅಕ್ಯೂಟ್ ಪೇನ್ ಇದೆ, ಇಟ್ ಕುಡ್ ಬಿ 1 week. ಸೊ ಇಟ್ ವಿಲ್ ಡಿಪೆಂಡ್ ಆನ್ ದಿ ಕಾಯಿಲೆ ಯಾವ ಥರ ಇದೆ, ಯಾವ ಸ್ಟೇಜಲ್ಲಿದೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಜನರಲಿ ಹೋಮಿಯೋಪತಿ ಮೆಡಿಸಿನ್ಸ್ನ ಲೈಫ್ ಲಾಂಗ್ ತೊಗೊಳೋದು ಅವಶ್ಯಕತೆ ಇರಲ್ಲ. ಆ್ಯಂಡ್ ಒಂದು ವೇಳೆ ಆ ಕೇಸ್ ಆ ಥರ ಇತ್ತು ತೊಗೊಂಡ್ರೂ ಕೂಡ ಏನು ಸೈಡ್ ಎಫೆಕ್ಟ್ಸ್ ಏನೂ ಇರೋದಿಲ್ಲ. ಓಕೆ, ಒಂದು ವೇಳೆ ಇವಾಗ ಆಪರೇಷನ್ ಎಲ್ಲ ಆಯ್ತು, ಅದು ಮೆಡಿಸಿನ್ಸ್ ಎಲ್ಲ ತೊಗೊಂಡು ಕ್ಯೂರ್ ಆಯಿತು ಅಂದಮೇಲೆ ಅವ್ರ ಲೈಫ್ ಸ್ಟೈಲ್ ಹೇಗಿರಬೇಕು? ಸಿಂಪಲ್ ಕ್ಯಾಲ್ಶಿಯಂ ರಿಚ್ ಡಯಟ್ ತೊಗೊಳ್ಬೇಕಾಗತ್ತೆ. ನಂತರ ಎಕ್ಸಸೈಸ್ ಈಸ್ ವೆರಿ ಇಂಪಾರ್ಟೆಂಟ್. ಇದನ್ನು ತಗೊಳ್ತಾ ಹೋದ ನಂತರ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಇಷ್ಟು ಮಾಡಿದ್ರೆ ಸರಿ ಹೋಗುತ್ತೆ. ಓಕೆ, ಇವಾಗ ನಾರ್ಮಲಿ ನಮಗೆ ಮಂಡಿ ನೋವು ಬರಬಾರ್ದು ಅಂತಿದ್ರೆ ಅಥವಾ ಮುಂದೆ ಈ ರೀತಿಯಾದಂತಹ ಪ್ರಾಬ್ಲಮ್ಸ್ನ ನಾವು ಫೇಸ್ ಮಾಡಬಾರ್ದು ಅಂತಿದ್ರೆ ನಮ್ಮ ಲೈಫ್ ಸ್ಟೈಲ್ ಎಷ್ಟು ಹೆಲ್ದಿಯಾಗಿರಬೇಕು, ಯಾವ ರೀತಿ ಇಟ್ಕೋಬೇಕು ನಾವು? ವೆರಿ ಇಂಪಾರ್ಟೆಂಟ್. ನನ್ನ ಪ್ರಕಾರ ಎಕ್ಸಸೈಸ್ ತುಂಬ ಇಂಪಾರ್ಟೆಂಟ್. ಎಕ್ಸಸೈಸ್, ಕ್ಯಾಲ್ಶಿಯಂ ರಿಚ್ ಡಯಟ್ ಈಸ್ ವೆರಿ ಇಂಪಾರ್ಟೆಂಟ್. ನಂತರ ನಮ್ಮ ವೆಯ್ಟ್ನ ವಿ ಶುಡ್ ಕೀಪ್ ಅಂಡರ್ ಅ ನಾರ್ಮಲ್ ರೇಂಜ್. ಆಮೇಲೆ ಏನೇ ಮಂಡಿ ನೋವು ಸ್ವಲ್ಪನೂ ಶುರು ಆದ ನಂತರ ಅದನ್ನು ನೆಗ್ಲೆಕ್ಟ್ ಮಾಡಬಾರ್ದು. ವಿ ಶುಡ್ ಸ್ಟಾರ್ಟ್ ಕನ್ಸಲ್ಟಿಂಗ್ ಅ ಡಾಕ್ಟರ್ ಇಮಿಡಿಯೇಟ್ಲಿ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ನನ್ನ ಪ್ರಕಾರ ವಾಕಿಂಗ್ ಅಟ್ಲೀಸ್ಟ್ 40-45 minutes per day ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಔಟ್.
ಓಕೆ, ಕೆಲವೊಬ್ಬರಿಗೆ ಏನಾಗುತ್ತೆ ಅಂದರೆ ಕ್ರ್ಯಾಕ್ ಆಗಿರುತ್ತೆ ಅಥವಾ ಆಕ್ಸಿಡೆಂಟ್ ಆಗಿ ಫ್ರ್ಯಾಕ್ಚರ್ ಆಗಿರುವಂತಹ ಸಾಧ್ಯತೆಗಳಿರುತ್ತೆ. ಅಂತಹವರಿಗೆ ಕಂಪ್ಲೀಟ್ಲಿ ನಾವು ಮಂಡಿ ನೋವನ್ನು ಕ್ಯೂರ್ ಮಾಡೋಕ್ಕಾಗತ್ತೆ? ಯಾಕಂದರೆ ಮೊದಲೇ ಕ್ರ್ಯಾಕ್ ಆಗಿರುತ್ತೆ ಅಥವಾ ಫ್ರ್ಯಾಕ್ಚರ್ ಆಗಿ ಸಾಕಷ್ಟು ತೊಂದರೆ ಆಗಿರುತ್ತೆ. ಮಂಡಿ ನೋವನ್ನು ಸಂಪೂರ್ಣವಾಗಿ ತೆಗೆದು ಹಾಕೋದಕ್ಕಾಗತ್ತಾ ಅವರಿಗೆ? ನೋಡಿ, ಫ್ರ್ಯಾಕ್ಚರ್ ಆದಾಗ ಆ ನೋವು ಏನಿರುತ್ತೋ ದಟ್ ಈಸ್ ಬಿಕಾಸ್ ಆಫ್ ದಿ ಫ್ರ್ಯಾಕ್ಚರ್. ಸೊ ಅದಕ್ಕೆ POP ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಹಾಕಬೇಕು. ಅದ ನಂತರ ಹೀಲ್ ಆದ ನಂತರ ಈ ಆಸ್ಟಿಯೋ ಆರ್ಥರೈಟಿಸ್ ಬರ್ದಿದಂಗೆ ಡೆಫಿನೆಟ್ಲಿ ನಾವು ನೋಡ್ಕೊಳ್ಬೋದು. ಆಸ್ಟಿಯೋ ಆರ್ಥರೈಟಿಸ್ ಏನಕ್ಕಾಗತ್ತೆ ಅಂದರೆ, ನಾನು ಅದೇ ಹೇಳಿದೆ, ಆ ಕಾರ್ಟಿಲೇಜ್ ಏನಿರುತ್ತೋ ಆ ಕಾರ್ಟಿಲೇಜ್ ಸೌದೋಗುತ್ತೆ. ಸೊ ಆ ಕಾರ್ಟಿಲೇಜ್ ಸೌದಿದಂಗೆ ನಮ್ಮ ಹತ್ರ ಮೆಡಿಸಿನ್ಸ್ ಇದೆ, ಹೋಮಿಯೋಪತಿ ಮೆಡಿಸಿನ್ಸ್. ಅದನ್ನು ತೊಗೊಂಡ್ರೆ ಡೆಫಿನೆಟ್ಲಿ ಅದು ಕಡಿಮೆ ಆಗುತ್ತೆ. ಆದರೆ ಫ್ರ್ಯಾಕ್ಚರ್ ಆಗಿದ್ದು ಆ ಟೈಮ್ ಆ ಪೇನ್ ಅದಿದ್ದೇ ಇರುತ್ತೆ. ಸೊ ಆಫ್ಟರ್ ದಟ್ ಅದರದ್ದು the side effect or the prognosis of it can definitely be arrested with homeopathy medicines. ಓಕೆ, ಇವಾಗ ತೊಂದರೆಯಿಂದ ಬಂದಿರೋದು ಅಥವಾ ಸವದಿದ್ರಿಂದ ಮೂಳೆ ನೋವು ಬಂದಿರೋದು ಓಕೆ. ಆದರೆ ಕೆಲವರಿಗೆ ಹೇಳಿದೆ ಆಗಲೇ, ಹುಟ್ಟುತ್ತಾನೆ ಕೆಲವೊಂದು ತೊಂದರೆಗಳಿಂದ, ದೈಹಿಕ ವೈಕಲ್ಯದಿಂದ ಕಾಲು ನೋವು ಬಂದಿರುತ್ತೆ ಅಂತ, ಅವರಿಗೂ ಸೇಮ್ ಟ್ರೀಟ್ಮೆಂಟ್ ಇರುತ್ತಾ ಅಥವಾ ಬೇರೆ ಯಾವುದರ ರೀತಿಯಾದಂತಹ ಟ್ರೀಟ್ಮೆಂಟ್ಸಿಂದ ಅದು ಕ್ಯೂರ್ ಮಾಡ್ಬೋದಾ? ಅದಕ್ಕೂ ಬೇರೆ ಥರ ಟ್ರೀಟ್ಮೆಂಟ್ ಇರುತ್ತೆ. ಡಿಫಾರ್ಮಿಟಿ ಇದ್ದರೆ ಅದಕ್ಕೆ ಬೇರೆ ಥರ ಇರುತ್ತೆ. ಸೊ ಇಫ್ ಇಟ್ ಇಸ್ ಅ ಕಂಜನೈಟಲ್ ಪ್ರಾಬ್ಲಮ್ ಇದ್ದ ನಂತರ ಅದು ಪೂರ್ತಿ ರೆಕ್ಟಿಫೈ ಆಗೋದು ಕಡಿಮೆ. ಸೊ ಅದಲ್ಲಿ ನಾವೇನು ಮಾಡ್ತೀರಿ ಅಂದರೆ, ವಿ ಗಿವ್ ಅ ಸಿಫಿಲಿಟಿಕ್ ಟೈಪ್ ಆಫ್ ಮೆಡಿಸಿನ್ಸ್. ಸೊ ಆ ಥರ ಸ್ಟೇಜಸ್ ಇದ್ದಾಗ, ಇಫ್ ಇಟ್ ಈಸ್ ಅ ಕಂಜನೈಟಲ್ ಡಿಸ್ಲೊಕೇಶನ್ ಆಫ್ ಹಿಪ್ ಇದ್ದಾಗ, ಸೊ ಅದಕ್ಕೆ ವಿತ್ ಸರ್ಜರಿ ಓಕೆ ಆ್ಯಂಡ್ ಮೆಡಿಸಿನ್ಸ್ ಸೊ ಪ್ಯಾರಲಲ್ ಆಗಿ ಹೋಗುತ್ತೆ. ಸೊ ಇಲ್ದಿದ್ರೆ ಕಷ್ಟ ಆಗುತ್ತೆ ಅದು. ಓಕೆ, ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಸೊ ವೀಕ್ಷಕರೇ, ಇದ್ರ ಬಗ್ಗೆ ಇನ್ನೂ ಮಾಹಿತಿ ಇದೆ, ಅದಕ್ಕೂ ಮುಂಚೆ ಒಂದು ಸಣ್ಣ ವಿರಾಮ.